ವೀಕ್ಷಕರೇ, ಪಬ್ಲಿಕ್ ಸಮಾಚಾರದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗಿರೀಶ್ ಘಾಟ್ಗೆ. ಸದ್ಯ ನಾವು ಇರುವುದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ. ಸೆಪ್ಟೆಂಬರ್ 13ರಿಂದ ಸೆಪ್ಟೆಂಬರ್ 16ರವರೆಗೆ 4 ದಿನಗಳ ಕಾಲ ನಡೆಯುತ್ತಿರುವ ಭವ್ಯ ಕೃಷಿ ಮೇಳದಲ್ಲಿ ರೈತರ ಪಾಲಿನ ಹಬ್ಬದಂತೆ ಕಂಗೊಳಿಸುತ್ತಿರುವ ಈ ಕೃಷಿ ಮೇಳ ವೈಭವವನ್ನು ಕಣ್ತುಂಬಿಕೊಳ್ಳಲು ಅದ್ಭುತ ಅವಕಾಶವನ್ನು ನೀಡಿದೆ. ರೈತರೇ ಕೃಷಿ ಲೋಕದ ವೈಭವವನ್ನು ಕಣ್ತುಂಬಿಕೊಳ್ಳಿ. ರೈತರಿಗೆ ಬೇಕಾದ ಎಲ್ಲ ಪರಿಕರಗಳು, ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ಆಧುನಿಕ ಕೃಷಿ ಯಂತ್ರೋಪಕರಣಗಳು ಇಲ್ಲಿ ಲಭ್ಯವಿವೆ. ಅಷ್ಟೇ ಅಲ್ಲ, ಇಲ್ಲಿ ವಿವಿಧ ರೀತಿಯ ಪ್ರಾಣಿ ಸಂಕುಲಗಳನ್ನು ಸಹ ನೀವು ನೋಡಬಹುದು. ಮುರ್ರಾ ತಳಿಯ ಎಮ್ಮೆಗಳು, ಜರ್ಸಿ ತಳಿಯ ಹಸುಗಳು ಮತ್ತು ವಿಶೇಷವಾಗಿ ಹಳ್ಳಿಕಾರ್, ಕಿಲಾರಿ ತಳಿಯ ಬಲಿಷ್ಠ ಎತ್ತುಗಳು ಇಲ್ಲಿ ಪ್ರದರ್ಶನಗೊಂಡಿವೆ. ಜೊತೆಗೆ ಕಾವೇರಿ, ಸೋನಾಲಿ, ಬ್ಲಾಕ್ ಆಸ್ಟ್ರೋ, ಪ್ಯೂರನಾಟೆ ತಳಿಯ ಕೋಳಿಗಳನ್ನು ನೀವು ಇಲ್ಲಿ ಕಾಣಬಹುದು. ಇದರ ಉಪಯೋಗ ಏನಂದ್ರೆ ಸರ್, ನಿಮ್ಗೆ ಜವಾರಿ ಕೋಳಿ ಆದ್ರೆ ಏನಾಗ್ತೈತೆ ಸರ್, 5 ತಿಂಗಳಿಗೆ ಬರ್ತೈತೆ. ಇದು ಡಿಪಿ ಕ್ರಾಸ್ ಯಾಕಂದ್ರೆ ಸರ್ ನೀವು 3 ತಿಂಗಳಿಗೆ ಬರ್ತೈತೆ ಸರ್. ಕಡಿಮೆ ಖರ್ಚಿನಾಗ ಜಾಸ್ತಿ ಇಳುವರಿ ಬರ್ತೈತೆ. ಆಮೇಲೆ ಇದರ ತತ್ತಿಗೂ ಯೂಸ್ ಮಾಡ್ಬೋದು ಸರ್, ಮೀಟ್ ಪರ್ಪಸ್ ಯೂಸ್ ಮಾಡ್ಬೋದು. ಡಿಪಿ ಅನ್ನೋದು ಉದ್ದೇಶನ ಸರ್ ಡ್ಯೂಯಲ್ ಪರ್ಪಸ್ ಅಂತ. ಡಿಪಿ ಕ್ರಾಸ್ ಅಂದ್ರೆ 1 ವರ್ಷಕ್ಕೆ ನಿಮ್ಗೆ ಏನಿಲ್ಲ ಅಂದ್ರೂ 185 ತತ್ತಿ ಕೊಡ್ತೈತೆ ಸರ್. 185. ಎಷ್ಟು ತಳಿಗಳ ಕೋಳಿ ಇದಾವೆ ಇಲ್ಲಿ? ನಮ್ ಕಡೆ ಈಗ ಒಂದು 5 ತರದ ತಳಿ ಆಯ್ತಾವ ಸರ್ ಕೋಳಿ. ಸೋನಾಲಿ, ಡಿಪಿ ಕ್ರಾಸ್, ಕಡಕ್ನಾಥ್, ಇನಿಕೂಲ, ಆಮೇಲೆ ಟರ್ಕಿ ಇದಾವ ಸರ್. ನಮ್ಗೆ ಜಾಸ್ತಿ ಸೇಲಿಂಗ್ ಡಿಪಿ ಕ್ರಾಸ್ ಐತೆ ಸರ್. ಕೃಷಿ ಸಾಧನಗಳಿಂದ ಹಿಡಿದು ತಂತ್ರಜ್ಞಾನದವರೆಗೆ ಕೃಷಿ ಪರಿಕರಗಳಾದ ರಂಟೆ, ಕುಂಟೆ, ಎಡೆಕುಂಟೆ ಮತ್ತು ಕೂರ್ಗಿಗಳ ಪ್ರದರ್ಶನ ಇಲ್ಲಿ ವಿಶೇಷ ಗಮನ ಸೆಳೆಯುತ್ತಿವೆ. ನೀರಾವರಿ ಪಂಪ್ಸೆಟ್ಗಳು ರೈತರಿಗೆ ಇಂಧನ ಉಳಿತಾಯಕ್ಕೆ ಹೇಗೆ ಸಹಕಾರಿ ಎಂಬುದನ್ನು ವಿವರಿಸುತ್ತವೆ. ನೀವು ಇಲ್ಲಿ ವೈವಿಧ್ಯಮಯ ಮೀನುಗಳ ಸಾಕಾಣಿಕೆ ಬಗ್ಗೆಯೂ ಮಾಹಿತಿ ಪಡೆಯಬಹುದು. ವಿವಿಧ ರೀತಿಯ ಬಿತ್ತನೆ ಬೀಜಗಳು, ಸಿರಿಧಾನ್ಯಗಳು, ಹೈಟೆಕ್ ತೋಟಗಾರಿಕೆ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ತಂತ್ರಜ್ಞಾನದ ಬಗ್ಗೆಯೂ ಸಮಗ್ರ ಮಾಹಿತಿ ಲಭ್ಯವಿದೆ. ಬೆಲ್ಲದ ನೀರ್ ಬಿಡ್ಬೇಕು ಸರ್, ಮತ್ತೆ ಟೈಟ್ ಆಗಿ ಕಟ್ಬೇಕು ಸರ್, ಗಾಳಿ ಆಡ್ಬಾರ್ದು. ಇಲ್ಲ ಸರ್, ಗಾಳಿ ಆಡ್ಬಾರ್ದು, ಟೈಟ್ ಆಗಿ ಕಟ್ಬೇಕು. ನಿಮ್ಗೆ ಅದು ಮೋರ್ ಇನ್ಫಾರ್ಮೇಶನ್ ಬೇಕಂದ್ರೆ ಸರ್ ಫಾರ್ಮಲ್ ನಾಲೆಜ್ ಸೆಕ್ಷನ್ ಇದೆ ನಮ್ದು ಅಲ್ಲೇ ಲೆಕ್ಚರ್ಸ್ ಇರ್ತಾರೆ ಸರ್, ಅಲ್ಲಿ ನಮ್ಮ ಸೈಂಟಿಸ್ಟ್ಗಳು ಇರ್ತಾರೆ ಸರ್, ಅವ್ರನ್ನ ಕಾಂಟ್ಯಾಕ್ಟ್. ರೈತರು ಮತ್ತು ವಿಜ್ಞಾನಿಗಳ ನಡುವೆ ನೇರ ಸಂವಾದ ಕೂಡ ಇದೆ. ಮೇಳದಲ್ಲಿ ಕೃಷಿ ಉತ್ಪನ್ನಗಳನ್ನು ಸಂಸ್ಕರಿಸಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಪರಿವರ್ತಿಸುವ ಬಗ್ಗೆಯೂ ಪ್ರಾತ್ಯಕ್ಷಿತೆಗಳನ್ನು ಏರ್ಪಡಿಸಲಾಗಿದೆ. ಶ್ರೇಷ್ಠ ಕೃಷಿಕರು ಹಾಗೂ ಮಹಿಳಾ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಕಾರ್ಯಕ್ರಮ ಕೂಡ ಇದೆ. ಇದಕ್ಕಿಂತ ಮುಖ್ಯವಾಗಿ ಗಮನಿಸಿ, ರೈತರು ಮತ್ತು ವಿಜ್ಞಾನಿಗಳ ನಡುವೆ ನೇರ ಸಂವಾದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ರೈತರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಅಲ್ಲದೆ ಮುಂಬರುವ ಹಿಂಗಾರು ಹಂಗಾಮಿಗೆ ಅಗತ್ಯವಿರುವ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಯೂ ಇಲ್ಲಿ ಸಹ ಇದೆ. ಹಿಂದೆ ಭೇಟಿ ನೀಡಿ ಸಮಗ್ರ ಕೃಷಿ ಲೋಕವನ್ನೇ ಒಂದೇ ಸೂರಿನಡಿ ನೋಡುವ ಅದ್ಭುತ ಅವಕಾಶ. 1ನೇ ದಿನಕ್ಕೆ ಈಗಾಗಲೇ 3.5 ಲಕ್ಷ ಜನ ಸೇರಿದ್ದು, 2ನೇ ದಿನಕ್ಕೆ ಅಂದಾಜು 4,50,000 ಜನ ಸೇರಿದೆ. ಎಲ್ಲ ರೈತರು ಬಂದು ಇದನ್ನು ನೋಡಬೇಕು. ನೀವು ಬನ್ನಿ, ಒಂದು ಮಿತ್ರರನ್ನು ಕರೆತನ್ನಿ.